ನ್ಯಾಯಾಲಯಕ್ಕೆ ಹಾಜರಾಗಲಿರುವ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಬೇಕು. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಲಿರುವಂತ ದರ್ಶನ್ ಕಳೆದ ಬಾರಿ ನ್ಯಾಯಾಲಯಕ್ಕೆ ಗೈರಾಗಿದ್ದ ನಟ ದರ್ಶನ್ ಗೈರು ಹಿನ್ನೆಲೆ ಎಚ್ಚರಿಕೆ ನೀಡಿದ್ರು ನ್ಯಾಯಾಧೀಶರು. ಮತ್ತೊಮ್ಮೆ ಗೈರಾಗದಂತೆ ಎಚ್ಚರಿಕೆಯನ್ನ ನೀಡಿದ್ರು ನ್ಯಾಯಾಧೀಶರು. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ದರ್ಶನ್. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಏನೋ ಬೆನ್ನೋವಿದೆ ಅನ್ನುವಂಥ ಕಾರಣಕ್ಕಾಗಿ ಅನಾರೋಗ್ಯ ಸಮಸ್ಯೆ ಅಂತ ಹೇಳಿ ಹಾಜರಾಗಿರಲಿಲ್ಲ. ಆಗ್ಲೇ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಹೀಗೆಲ್ಲ ಮಾಡೋ ಹಾಗಿಲ್ಲ, ಕೋರ್ಟಿಗೆ ಗೌರವವನ್ನು ಕೊಡಬೇಕಾಗತ್ತೆ, ಇನ್ನು ಯಾವುದೇ ಸಂದರ್ಭದಲ್ಲಿ ಕರೆದಾಗ್ಲೂ ಬರಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು 11 ಗಂಟೆಗೆ ಕೋರ್ಟ್ಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ನ್ಯಾಯಾಲಯಕ್ಕೆ ನಟ ದರ್ಶನ್ ಸೇರಿದಂತೆ ಕೊಲೆಯ ಆರೋಪಿಗಳು ಯಾರ್ಯಾರಿದ್ದಾರೋ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಬೇಕು. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. 11 ಗಂಟೆಯ ಸುಮಾರಿಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಬಾರಿ ದರ್ಶನ್ ಹಾಜರಾಗಿರಲಿಲ್ಲ. ಪವಿತ್ರ ಗೌಡ ಸೇರಿದಂತೆ ಬೇರೆ ಆರೋಪಿಗಳು ಹಾಜರಾಗಿದ್ರೂ ದರ್ಶನ್ ಆಗಿರಲಿಲ್ಲ. ಅದಕ್ಕೆ ಅವರ ವಕೀಲರು ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿದರು. ವಿಪರೀತವಾಗಿ ಬೆನ್ನು ನೋವಿದೆ, ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಅವರು ಬಂದಿಲ್ಲ ಕೋರ್ಟ್ಗೆ ಅಂತ. ಆಗ ನ್ಯಾಯಾಧೀಶರು ಎಚ್ಚರಿಕೆ ಕೊಟ್ಟಿದ್ರು, ಆ ಥರ ಎಲ್ಲ ಕಾರಣ ಹೇಳಂಗಿಲ್ಲ, ನೆಪ ಹೇಳಂಗಿಲ್ಲ, ಹಾಜರಾಗಬೇಕಾಗತ್ತೆ, ಹಾಜರಾಗಿಲ್ಲ ಅಂತ ಅಂದರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ. ಸೊ ಆ ಕಾರಣಕ್ಕಾಗಿ ಇವತ್ತು ಖಂಡಿತವಾಗಿಯೂ ಹಾಜರಾಗಿಯೇ ಆಗ್ತಾರೆ. 11 ಗಂಟೆ ಸುಮಾರಿಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ನೋಡಿ, ಈ ಕೇಸ್ನಲ್ಲಿ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದಾದ ಮೇಲೆ ಅವರ ಆರೋಗ್ಯದಲ್ಲಿ ವಿಪರೀತ ಸಮಸ್ಯೆ ಕಂಡು ಬಂದಿತ್ತು. ಆಗಲೇ ಅವ್ರು ಬೇಲ್ಗೂ ಹಾಕ್ಕೊಂಡಿದ್ರು. ಸೊ ಅವರಿಗೆ ಆಪರೇಷನ್ ಆಗಬೇಕು, ಬೆನ್ನು ನೋವಿದೆ, ಒಂದು ಹೆಜ್ಜೆ ಎತ್ತಿಡೋಕ್ಕಾಗಲ್ಲ, ಇದೆಲ್ಲ ಹೇಳಿದರು. ಅದೆಲ್ಲ ಮುಗಿದು ಹೋಗಿದ್ದ ವಿಚಾರ. ಈಗ ನಿನ್ನೆ ಎಲ್ಲ ಆ್ಯನಿವರ್ಸರಿ ಮಾಡ್ಕೊಂಡಿದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಎದ್ದು ಓಡಾಡ್ಬೋದು. ಓಡಾಡೋದಕ್ಕೆ ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಕಾರಣ ನಿನ್ನೆಯ ವೀಡಿಯೋಸ್ಗಳು ವೈರಲ್ ಆಗ್ತಾ ಇದ್ವು. ಆ್ಯನಿವರ್ಸರಿ ಸೆಲೆಬ್ರೇಷನ್ನಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದರು. ಜೊತೆಗೆ ಇತ್ತೀಚೆಗೆ ಬೇರೆ ಬೇರೆ ಶೂಟಿಂಗ್ ಸಂದರ್ಭದಲ್ಲಿ, ಬೇರೆ ಬೇರೆ ಸಿನಿಮಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ತೆರಳಿದರು. ಹಾಗಾಗಿ ಈಗ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಆದರೂ ಏನೋ ವಿಪರೀತ ಬೆನ್ನೋವಿತ್ತಂತೆ, ಹಾಗಾಗಿ ಕೋರ್ಟಿಗೆ ಬಂದಿರಲಿಲ್ಲ. ಅದಲ್ಲದೆ ನ್ಯಾಯಾಧೀಶರು ಕೂಡ ಎಚ್ಚರಿಕೆ ಕೊಟ್ಟಿದ್ದರು, ಹಾಜರಾಗಲೇಬೇಕು ಅಂತ. ಹಾಗಾಗಿ ಇವತ್ತು 11 ಗಂಟೆ ಸುಮಾರಿಗೆ ಹಾಜರಾಗುವ ಸಾಧ್ಯತೆ ಇದೆ. ಇವತ್ತು ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ದರ್ಶನ್ಗೆ ಇದು ಯಾವ ರೀತಿಯಾದಂಥ ಸಮಸ್ಯೆ ಆಗತ್ತೆ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ. ಎಷ್ಟು ಆರೋಪಿಗಳಿದ್ರು ಅಷ್ಟೂ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಕಳೆದ ಬಾರಿ ಹಾಜರಾಗದಿದ್ದಾಗಲೇ ನ್ಯಾಯಾಧೀಶರು ಎಚ್ಚರಿಕೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಹಾಜರಾಗಲೇಬೇಕಾದಂಥ ಸಾಧ್ಯತೆ ಇದೆ. ಎಷ್ಟೊತ್ತಿಗೆ ಆಗ್ತಾರೆ, ಇವತ್ತು ಕೋರ್ಟ್ನಲ್ಲಿ ಆಗುವ ಬೆಳವಣಿಗೆಗಳಿಗೇನು ಅಂತ? ಇದೇನು ರೇಣುಕಾಸ್ವಾಮಿ ಹತ್ಯೆಯ ಕೊಲೆ ಆರೋಪಗಳಾಗಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನರು ಒಂದು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಈಗಾಗಲೇ ಜಾಮೀನನ್ನ ಪಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಕೋರ್ಟ್ಗೆ ಪ್ರತಿ ತಿಂಗಳಿಗೊಮ್ಮೆ ಅವರು ಹಾಜರಾಗಬೇಕಾಗತ್ತೆ. ಹಿಂದೆ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಆದ್ರೆ ದರ್ಶನ್ ಹಾಜರಾಗಿರಲಿಲ್ಲ. ಕೊಲೆಯ ಪ್ರಮುಖ ಆರೋಪ ಆಗಿರುವಂತ ಪವಿತ್ರ ಗೌಡ ಹಾಜರಾಗಿದ್ರು, ಆದ್ರೆ ದರ್ಶನ್ ಹಾಜರಾಗಿರಲಿಲ್ಲ. ಸೊ ದರ್ಶನ್ ಹಾಜರಾತಿಗೆ ಗೈರಾದ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅದಕ್ಕೆ ಕಳವಳ ವ್ಯಕ್ತಪಡಿಸಿತ್ತು. ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟಿತ್ತು ದರ್ಶನ್ ಪರ ವಕೀಲರಿಗೆ, ಈ ರೀತಿಯಾಗಿ ಮಾಡಬಾರ್ದು, ಕೋರ್ಟ್ಗಿರುವಂತಹ ಗೌರವಗಳಿಗೆ ಆಗ ನಡ್ಕೊಳ್ಬೇಕು, ಗೈರು ಆಗ್ಬಾರ್ದು ಅಂತ ಹೇಳಿ. ಸೊ ಆದ್ರೆ ಅವತ್ತೇ ಇವರು ಕೋರ್ಟ್ಗೆ ಅನಾರೋಗ್ಯ ಕಾರಣ ಕೊಟ್ಟಿದ್ರು, ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ದರ್ಶನ್ ಏನು ಕೊಲೆ ಆರೋಪಿ ತನ್ವೀರ್ ಸಿನಿಮಾದ ಪ್ರೀಮಿಯರ್ ಶೋಗೆ ಥಿಯೇಟರ್ ಒಂದಕ್ಕೆ ಹೋಗಿ ಅವರ ಸಿನಿಮಾವನ್ನು ಕೂಡ ನೋಡಿರ್ತಾರೆ. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಮತ್ತು ಇದೇ ಪ್ರಕರಣದ ಸಾಕ್ಷಿ ಆಗಿರುವಂತ ಚಿಕ್ಕಣ್ಣ ಕೂಡ ಅದೇ ಸ್ಥಳದಲ್ಲಿ ಇರ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಕೂಡ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಸೊ ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಸಿಸಿಬಿ ಪೊಲೀಸ್ ಪರ ಏನಿರ್ತಾರೆ ಅಡ್ವೊಕೇಟ್, ಸೊ ಅವ್ರು ಏನನ್ನ ವಾದವನ್ನ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಆದ್ರೆ ದರ್ಶನ್ ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗ್ಬೇಕಾಗತ್ತೆ. ಹಾಜರಾಗ್ತಾರ ಇಲ್ಲ ಅದಕ್ಕೇನಾದ್ರು ಜೆನ್ಯೂನ್ ರೀಸನ್ ಅನ್ನ ಕೊಡ್ತಾರ ಕಾಯ್ದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇದು ವೆಕೇಶನ್ ಬೆಂಚ್, ಸೊ ಹೀಗಾಗಿ ಇಲ್ಲಿಗೆ ಹಾಜರಾಗ್ತಾರೆ ಇಲ್ಲ
ವೆಕೇಶನ್ ನಿರ್ವಹಣೆಯಲ್ಲಿ ಏನಾದ್ರು ಇವ್ರಿಗೆ ಮುಂದಿನ ಬಾರಿಗೆ ಅಂದ್ರೆ ನೆಕ್ಸ್ಟ್ ತಿಂಗಳಿಗೆ ಏನಾದ್ರು ಹಾಜರಾಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ನ್ಯಾಯಾಲಯ. ಅದಕ್ಕೆ ಸೂಕ್ತವಾದ ಕಾರಣಗಳನ್ನ ಏನಾದ್ರು ಇವರು ಕೊಡ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.